ಮುಖಪುಟ HIV ಮಕ್ಕಳ ಕುರಿತಾದಂತಹ ಚಿತ್ರ. ಈ ಚಿತ್ರ ಮೂಲತಃ ಕನ್ನಡ ಚಿತ್ರವಾಗಿದ್ದು 10 ಭಾಷೆಗಳಲ್ಲಿ ಉಪಶೀರ್ಷಿಕೆಗಳನ್ನು ಹೊಂದಿದೆ. ಜೊತೆಗೆ ಈಗ 120 ದೇಶಗಳಿಗೂ ಕೂಡ ಈ ಚಿತ್ರ ಹೋಗ್ತಾ ಇದೆ. ಈ ಚಿತ್ರದ ನಿರ್ಮಾಪಕಿ ಹಾಗೂ ನಿರ್ದೇಶಕಿಯಾದಂತಹ ರೂಪಾ ಅಯ್ಯರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ರೂಪಾ ಅವರೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು 2ನೇ ದಿನ, ಹೇಗೆ ಅನಿಸ್ತಾ ಇದೆ ನಿಮಗೆ? ಐ ಆಮ್ ವೆರಿ ಹ್ಯಾಪಿ. ನನಗೇನೋ ಸಂತೋಷವಾಗಿದೆ. ಸೊ ಇನ್ನೂ ಹೊಸ ಅಡುಗೆಗಳನ್ನ ಕಲ್ತ್ಕೋಬೋದು.
ಮಾಡ್ತಾ ಮಾಡ್ತಾನೆ ಒಂದೆರಡೆರಡು ಲೈನ್ ಹೇಳಿ ನಿಮ್ಗೆ ಇಷ್ಟವಾದ ಹಾಡು. ಸೊ ಅದು ಬೇಯೋಷ್ರೊಳಗೆ ಒಂದೆರಡು ಲೈನ್ ಹಾಡ್ತೀರಾ? ಹೌದು. ರೂಪಾ ಅವ್ರ ಕ್ಯೂರಿಯಾಸಿಟಿಯಿಂದ ಚೆನ್ನಾಗಿ ಹಾಡ್ಬೋದು, ಪ್ರೈಸಸ್ ಎಲ್ಲ ತಗೊಂಡಿದಾರಲ್ಲ ಅಂತ ಅಲ್ವಾ? ಹೌದು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಸಕ್ಕದಾಗಿದೆ ವಾಯ್ಸ್, ಎಷ್ಟು ಚೆನ್ನಾಗಿದೆ. ಈ ಚಪ್ಪಾಳೆ ಯಾಕೆ ಗೊತ್ತಾ? ಸೊ ಈ ಥರ ಹಾಡಿನ ಕಾರ್ಯಕ್ರಮಗಳೆಲ್ಲ ಇದ್ದಾಗ ಕಾಂಪಿಟೇಷನ್ಗೆ ಅಂತ ಹೋಗೋದು ಬಿಟ್ಟು ಬೇರೆ ಗಾಯಕ ಗಾಯಕಿಯರು ಹಾಡ್ತಾರಲ್ವಾ ಅಂತ ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇರ್ತೀರಾ ನೀವು? ಒಂದ್ಸಲಿ ಇದೆ ಸರಿಗಮಪ ಬಂದಿತ್ತಲ್ಲ, ಅದರಲ್ಲಿ ಒಂದ್ಸಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಇಲ್ಲಿ ಜಿ ಕನ್ನಡದಲ್ಲೇ ಗೃಹಿಣಿಯರಿಗೆ ಮಾಡಿದ್ರಲ್ಲ, ಅವಾಗ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಓಕೆ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಯಜಮಾನ್ರಿಗೆ ಫಸ್ಟ್ ಯಾವ ಹಾಡು ಹೇಳಿದ್ರಿ? ಪೆಹಲಾ ನಶಾ, ಓ ಅದು ಫಸ್ಟ್ ಹಾಡು ಹೇಳಿದ್ದೆ. ಮತ್ತೆ ನಿಮ್ಮ ಹಾಬೀಸ್ ಎಲ್ಲ ಏನು? ಸೋಷಿಯಲ್ ಸರ್ವಿಸ್ ಮಾಡ್ತೀರಿ, ಯಾವ ರೀತಿ ಸೋಷಿಯಲ್ ಸರ್ವಿಸಸ್ ಮಾಡ್ತೀರಾ ನೀವು? ಒಂದು ಬಡ ಮಕ್ಕಳಿಗೆಲ್ಲ ಒಂದು ಟೈಲರಿಂಗ್ ಕ್ಲಾಸ್ ಮಾಡೋದು. ಹಾಂ, ಟೈಲರಿಂಗ್ ಕಲ್ತಿದ್ದೀರಾ ನೀವು? ಓಕೆ. ಸುಮಾರು 25 ವರ್ಷದಿಂದ ಟೀಚರ್ ಆಗಿ ಇದ್ದೀನಿ. ಓಕೆ. ಅದು ಇವಾಗೆಲ್ಲ ಮುಂಚೆ ಎಲ್ಲ ಇದಕ್ಕೆಲ್ಲ ಮಾಡ್ತಾ ಇದ್ದೆ, ಇವಾಗ ಫ್ರೀಯಾಗೇ ಮಾಡ್ತೀನಿ. ಸರ್ವಿಂಗ್ ಬೌಲ್ಗೆ ಹಾಕೋಣ. ಓಕೆ. ಓಕೆ, ಒಂದು ಪಂಜಾಬಿ ರೆಸಿಪಿ ನಾನಂತೂ ಕಲ್ತ್ಕೊಂಡೆ. ಇವಾಗ ಇದ್ರ ಮೇಲ್ಗಡೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಬೇಕು ಅಂದರೆ ಸ್ವಲ್ಪ ಕ್ಯಾರೆಟು ಹಾಕೋಬೋದು, ಚೆನ್ನಾಗಿರುತ್ತೆ. ಇವಾಗ ಇದು ಮೇಲ್ಗಡೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಆಮೇಲೆ ಗೋಡಂಬಿ, ಇದು ಬೇಕು ಅಂದರೆ ಹಾಕೋಬೋದು, ಇಷ್ಟಪಡೋರು ಹಾಕೋಬೋದು, ಇಲ್ಲ ಅಂದರೆ ಬೇಡ. ರಾಜ್ಮಾನೇ ಇರೋದ್ರಿಂದ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಒಂದು ಸ್ವಲ್ಪ ಕ್ಯಾರೆಟ್,
ಸೊ ಈಗ ಸಿಹಿ ಚಟ್ನಿ ಸಿಹಿ ಚಟ್ನಿ ಆಗಿದೆ. ಇದಕ್ಕೇನು ಖಾರ ಚಟ್ನಿ ಏನು ಮಾಡಲ್ಲ, ಓಕೆ. ಯಾಕೆಂದರೆ ಇದೆಲ್ಲ ಖಾರ ಇರೋದ್ರಿಂದ ಆ ಸಿಹಿ ಚಟ್ನಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಇದು ಕಾಯಿ ರಸನೂ ಮಾಡ್ತೀವಿ. ಹೌದಾ? ತೆಂಗಿನಕಾಯಿ ರಸ ಎಲ್ಲ ತೆಗೆದುಬಿಟ್ಟು ಅದು ಕೂಡ ಮಾಡ್ತೀವಿ. ರೂಪಾ, ಮುಖಪುಟ ಚಿತ್ರದ ಬಗ್ಗೆ ನಾನು ಆಗ್ಲೇ ಮಾತಾಡ್ತಾ ಇದ್ದೆ. ಇನ್ನೇನು 120 ದೇಶಗಳಿಗೆ ಹೋಗ್ತಾ ಇದ್ದೀರಾ ತೋರ್ಸೋದಕ್ಕೆ ಚಿತ್ರನ. ಹೌದು. ಈಗ ಯಾವ ದೇಶಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಾ ಆಲ್ರೆಡಿ? ಈಗ UAE ಹೋಗಿ ಬಂದೆ. ಅಲ್ಲಿ ಅಬುದಾಬಿ, ದುಬೈ ಮತ್ತೆ ಕುವೈಟ್ ಅಲ್ಲಿ ತೋರಿಸ್ದೆ. ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ರೆಸಿಪ್ರೊಕೇಟ್ ಮಾಡಿದ್ರು ಜನ. ಅಂಡ್ ಹಂಸಲೇಖ ಅವ್ರ ಸಂಗೀತ ನಿಜವಾಗ್ಲೂ ಚೆನ್ನಾಗಿದೆ. ಯಾಕೆಂದ್ರೆ HIV ಜಾತ್ಯತೀತ, ಯಾವ ದೇಶ, ಯಾವ ಜನಾಂಗ, ಯಾವ ಜನಕ್ಕೆ ಎಲ್ಲಿ ಬೇಕಾದ್ರೂ ಹರಡಬಹುದು. ಆದ್ರೆ ನಾನು ಕಾನ್ಸಂಟ್ರೇಟ್ ಮಾಡಿರೋದು ಏನೂ ತಪ್ಪು ಮಾಡದೇ ಇರೋಂಥ ಮಕ್ಕಳಲ್ಲಿ ಹರಡಿರೋದು. ಅವ್ರಿಗೆ ಮೆಡಿಸನ್ ತಗೋಬೇಕು ಅಂದ್ರೆ, ಅವ್ರು ದುಡ್ಡು ಸಂಪಾದನೆ ಮಾಡಬೇಕು ಅಂದ್ರೂ ಎಷ್ಟೋ ಜನ ತಂದೆ ತಾಯಿಗಳು ಸಮಾಜಕ್ಕೆ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಕತೆ ಮಾಡಿ ವರ್ಲ್ಡ್ ವೈಡ್ ಕಳಿಸಿರೋದು. ನಿಜಕ್ಕೂ ಒಂದು ಅದ್ಭುತ ಕೆಲಸ ಅಂತ ಹೇಳ್ಬೋದು. ಒಳ್ಳೆ ಜವಾಬ್ದಾರಿ ಕೂಡ ವಹಿಸ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಹಾಗೆ ಇಷ್ಟು ದೇಶಗಳಿಗೆ ಹೋಗೋ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ವಾ? ಹೌದು. ಅದೇ ಇವಾಗ 2 ವರ್ಷ ಅದೇ ಕೆಲಸನೇ ಆಗುತ್ತೆ. ಫಿಲ್ಮ್ ಆದ್ಮೇಲೆ 2 ವರ್ಷ ಕಳಿಸೋದೇ ಇರುತ್ತೆ. ಸೊ ನೀವು ಈ ವರ್ಕ್ ಎಷ್ಟೇ ಏನೋ ಕೆಲಸ ಮಾಡ್ತಿದ್ರು ಹೆಣ್ಮಕ್ಳು ಅಡ್ಗೆನ ಕಲ್ತೇ ಇರ್ಬೇಕು. ಹೌದು. ವಾಸನೆ ಬರ್ತಾ ಇದೆಯಾ? ಬರ್ತಿದೆ. ನಿಮಗೆ ಬರ್ತಿದ್ಯಾ ರೂಪಾ? ಹತ್ರ ಬಂದು ನೋಡ್ಬೇಕು. ಇದು ಉದ್ದಿನ ಮಸಾಲ ಕಡುಬು ಹಾಗೂ ಸಿಹಿ ಚಟ್ನಿ. ತಗೊಳ್ಳಿ, ಟೇಸ್ಟ್ ನೋಡಿ ಶ್ವೇತಾ. ಬಿಸಿ ಬಿಸಿಯಾದ ಉದ್ದಿನ ಮಸಾಲ ಕಡುಬು ಹಾಗೇನೆ ಸಿಹಿ ಚಟ್ನಿ ರೆಡಿ ಆಗಿದೆ. ಉದ್ದಿನ ಮಸಾಲೆ ಕಡುಬು. ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಕರಿಮೆಣಸು, ಶುಂಠಿ, ಹಸಿಮೆಣಸಿನಕಾಯಿ, ನೆನೆಸಿದ ಅಕ್ಕಿ ರವೆ, ಈರುಳ್ಳಿ, ಕೊತ್ತಂಬರಿ, ಕಾಯಿ ತುರಿ, ಬೆಲ್ಲ, ಏಲಕ್ಕಿ. ಮಾಡುವ
ಸಾಕಲ್ವಾ ನೋಡಿ. ಸಾಕು ಚಾಟ್ ಮಸಾಲ. ಒಂದ್ ಸ್ವಲ್ಪ ಚಾಟ್ ಮಸಾಲ. ಸ್ವಲ್ಪ ನಿಂಬೆ ಹಣ್ಣು ಹಾಕ್ಬಿಟ್ಟು ಸೇವ ಹಾಕಬೇಕು. ಸೊ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಳ್ಳೋದು ತುಂಬ ಆರೋಗ್ಯಕ್ಕೂ ಹೆಸರುಬೇಳೆ ಒಳ್ಳೆಯದು. ಆರೋಗ್ಯಕ್ಕೂ ಒಳ್ಳೇದು. ಆಮೇಲೆ ನೀವು ಇದೇ ಅತ್ತೆ ಸೊಸೆ ಕಾರ್ಯಕ್ರಮ ಮಾಡ್ತಾ ಇರೋದು ಇಡೀ ಕರ್ನಾಟಕಕ್ಕೆ ಒಂಥರ ತುಂಬಾ ಒಳ್ಳೆ ಉಪಯುಕ್ತವಾದ ಕಾರ್ಯಕ್ರಮ. ಅಂತೂ ಒಬ್ರೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ. ಇದು ವೇದಿಕೆ ಕೊಟ್ಟಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಂತೆಲ್ಲ ನಾವು ಹೇಳಬೇಕು. ಸೊ ನಿಮ್ಮನ್ನೆಲ್ಲ ಇಲ್ಲಿ ಮಾಡ್ಕೊಳ್ಳೋದು ನಮ್ಮ ಅದೃಷ್ಟ. ನಾವು ತುಂಬಾ ದಿವಸದಿಂದ ಕಾಯ್ತಾ ಇದ್ವಿ, ಈ ದಿವಸ ಅವಕಾಶ ಕೊಡ್ ಬಂದಿದೆ ನಮಗೆ. ಸೊ ಎಲ್ಲಾದ್ರೂ ತುಂಬಾ ಸಂತೋಷ ಆಗಿದೆ. ನೋಡ್ಬೇಕಾದ್ರೆ ನನಗೂ ಹೋಗ್ಬೇಕು ಅಂತ ನಿಮ್ಗೆ ಅನ್ಸಿತ್ತಾ? ಹೌದು, ಅನ್ಸಿತ್ತು. ಸ್ವಲ್ಪ ಇದು ಸೇವ್. ಈ ತರ ಚಾಟ್ಸ್ಗೆಲ್ಲ ಸೇವ್ ಇರಲೇಬೇಕು. ಕ್ಯಾರೆಟ್ ತುರಿ, ಚಾಟ್ ಮಸಾಲ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಮಿಕ್ಸ್ಚರ್, ಟೊಮ್ಯಾಟೊ ಸಾಸ್. ಮಾಡುವ ವಿಧಾನ: ಒಂದು ಪ್ಯಾನ್ನಲ್ಲಿ ಹೆಸರು ಬೇಳೆ ಅರ್ಧ ಬೇಯಿಸಿಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಂತರ ಖರ್ಜೂರ, ಹುಣಸೆಹಣ್ಣು, ಬೆಲ್ಲ ಹಾಕಿ ರುಬ್ಬಿಕೊಳ್ಳಿ. ಇದಾದ ಮೇಲೆ ಬೇಯಿಸಿಕೊಂಡ ಬೇಳೆಗೆ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ತುರಿ, ಸ್ವಲ್ಪ ಚಾಟ್ ಮಸಾಲ, ನಿಂಬೆಹಣ್ಣಿನ ರಸ, ಮಿಕ್ಸ್ಚರ್, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ ಸಾಸ್, ಮಿಠ, ಕೊತ್ತಂಬರಿ ಹಾಕಿ ಅಲಂಕರಿಸಿದರೆ ಹೆಸರುಬೇಳೆ ಚಾಟ್ ಸವಿಯಲು ಸಿದ್ಧ. ನಾನು ಹೇಳ್ತಾ ಇದ್ದೆ, ನಾವು ಉಪಯೋಗಿಸುವಂತಹ ಕಂಬಳಿ ಅಥವಾ ಬೆಡ್ಶೀಟ್ಗಳು ಉಪಯೋಗಿಸ್ತಾ ಬಹಳನೇ ರಫ್ ಆಗುತ್ತೆ. ಇದನ್ನು ಮೃದು ಮಾಡೋದು ಹೇಗೆ? ಬೆಡ್ಶೀಟ್ ಅಥವಾ ಕಂಬಳಿಗಳನ್ನು ಒಗೆದ ನಂತರ ಗ್ಲಿಸರಿನ್ ಹಾಕಿರುವಂತಹ ನೀರಿನಲ್ಲಿ ಅದ್ದಿ ತೆಗೆದ್ರೆ ಇದು ಬರ್ತಾ ಮೃದು ಆಗುತ್ತೆ. ಓಕೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ? ಸರಿ, ಹಾಗಿದ್ರೆ ಈಗ 5 ಮಿನಿಟ್ಸ್ನಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಮ್ಮ ಅತ್ತೆ ಸೊಸೆ ಜೋಡಿ ಯಾವ ರೆಸಿಪಿನ ತಯಾರು ಮಾಡ್ತಿದ್ದಾರೆ ಅವ್ರನ್ನೇ ಕೇಳೋಣವಾ? ಶಾರದಾ ಅವರೇ, ಏನು ಮಾಡ್ತೀರಾ?
ಗಮನಿಸುವ ನೇಂದ್ರ ಬಾಳೆಹಣ್ಣಿನ ಹಲ್ವಾ ರೆಡಿ ಆಗಿದೆ. ನೇಂದ್ರ ಬಾಳೆಹಣ್ಣಿನ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ನೇಂದ್ರ ಬಾಳೆಹಣ್ಣು, ತುಪ್ಪ, ಗೋಡಂಬಿ, ಸಕ್ಕರೆ ಹಾಗೂ ಹಾಲು. ಮಾಡುವ ವಿಧಾನ: ಒಂದು ಬೌಲ್ನಲ್ಲಿ ಬಾಳೆಹಣ್ಣನ್ನು ಮ್ಯಾಶ್ ಮಾಡಿಕೊಳ್ಳಿ. ಒಂದು ಪ್ಯಾನ್ನಲ್ಲಿ ತುಪ್ಪ ಹಾಕಿ ಗೋಡಂಬಿ ಹುರಿದುಕೊಳ್ಳಿ. ಇದಕ್ಕೆ ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕುದಿಸಿ. ನಂತರ ಬೌಲ್ಗೆ ಹಾಕಿಕೊಂಡು ಅದರ ಮೇಲೆ ಹುರಿದ ಗೋಡಂಬಿಗಳನ್ನು ಅಲಂಕರಿಸಿದರೆ ನೇಂದ್ರ ಬಾಳೆಹಣ್ಣಿನ ಹಲ್ವಾ ಸವಿಯಲು ಸಿದ್ಧ. ಮೇಣದ ಬತ್ತಿ ಜಾಸ್ತಿ ಹೊತ್ತು ಉರಿಯೋದು ಮಾಡೋದು ಹೇಗೆ ಅಂತ ಹೇಳ್ತೀನಿ ಅಲ್ವಾ.
ಮೂರನೇ ಕ್ವೆಶನ್ 2 ರಾಂಗ್ ಆನ್ಸರ್ ಕೊಟ್ಟಿದ್ರ. ಮೂರನೇ ಕ್ವೆಶನ್, ನಿಮಗೆ ಯಾವ ಹಬ್ಬ ಅಂದರೆ ಕಾಳಜಿ ಜಾಸ್ತಿ? ಗೌರಿ ಗಣೇಶ. ಗೌರಿ ಗಣೇಶನ? ಕರೆಕ್ಟಾಗಿ ಹೇಳಿದ್ದಾರೆ. ನಿಮ್ಮ ಸೊಸೆ ಓದಿದಂಥ ಡಿಗ್ರಿ ಕಾಲೇಜ್ ಯಾವುದು? ನಿಮಗೆ ಜ್ಞಾಪಕ ಇದೆಯಾ? ಹೇಳಿದಾರಾ? ಹೇಳಿದ್ದಾರೆ. ಶಾರದಾ ವಿಲಾಸ್ ಕಾಲೇಜು. ಬ್ಯಾಂಗ್ಳೂರಲ್ಲ? ಮೈಸೂರು. ಮೈಸೂರು. ಕರೆಕ್ಟಾಗಿದೆ, ಇಟ್ಸ್ ರೈಟ್ ಆನ್ಸರ್. ಅವ್ರು ಮೈಸೂರು, ನೀವು ಬೆಂಗಳೂರಲ್ವ? ಹೌದು. ಹಾಂ. ಸೊ ಮದುವೆ ಆಗಿ ಬಂದಮೇಲೆ ಹೇಳಿದ್ರು ಅವ್ರು ಡಿಗ್ರಿ ಹೌದು. ಅದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ನಿಮ್ಮ ಮಗ ಮತ್ತು ಸೊಸೆ ಮದುವೆ ಆದ ತಕ್ಷಣ ನೋಡಿದಂಥ ಮೊದಲು ಅಂದ್ರೂ ಪಾಪ ಮೊದಲನೇ ಚಿತ್ರ ಎಲ್ಲ ಪಾಪ ಅವ್ರು ಹೇಳ್ದೆ ಹೋಗಿರ್ತಾರೆ ಮದುವೆ ಇಲ್ಲ ನಾ ಫಂಕ್ಷನ್ ಹೋಗಿರಲಿಲ್ಲ. ಹೋಗಿದ್ರಿ ಅವರು, ಅವಾಗ ನಾವು ಹೋಗಿದ್ವಿ. ಸೊಸೆನ್ ಟೆಸ್ಟ್ ಮಾಡಿ. ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ಇಷ್ಟ ಆಗುವಂಥ ಸಂಗೀತ ನಿರ್ದೇಶಕ ಯಾರು? ಇಳೆಯರಾಜ. ಇಳೆಯರಾಜ ಅವರಾ? ಅದು ನಿಮ್ಮ ಅತ್ತೆಗೆ ಗೊತ್ತಿದೆ ಅನ್ಸುತ್ತೆ. ಅನ್ಸತ್ತೆ, ಗೊತ್ತಿಲ್ಲ ನೋಡಿ. ನೀವು ಹೇಳ್ಕೊಂಡಿದ್ರೆ ಯಾವಾಗ್ಲಾರು ಶೇರ್ ಮಾಡ್ಕೊಂಡಿದ್ರೆ ಅವ್ರ ಹತ್ರ? ಯಾವಾಗಲೂ ಯಾವ ಹಾಡು ಇಷ್ಟ ನಿಮ್ಗೆ ಇಳೆಯರಾಜದು? ಜೊತೆಯಲ್ಲಿ. ಇದ್ರದ್ದು ಗೀತಾ ಚಿತ್ರದ್ದು. ಅದಾದ್ಮೇಲೆ ಎಷ್ಟೊಂದು ತುಂಬ ಒಳ್ಳೊಳ್ಳೆ ಚಿತ್ರಗಳಿಗೆ ಸಾಂಗ್ ಮಾಡಿದ್ದಾರೆ. ಆಮೇಲೆ ನಗುವ ನಯನ, ಅದು ಇಷ್ಟ. ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ. ಗ್ರೇಟ್. ಫಸ್ಟ್ ಕ್ವೆಶನ್ಗೆ ನಿಮ್ಮ ಅತ್ತೆ ಮಾಡೋ ಸ್ವೀಟ್ಗಳಲ್ಲಿ ಅಡಿಗೆ ಯಾವುದನ್ನ ನೀವು ತುಂಬ ಇಷ್ಟಪಡ್ತೀರಾ? ಯಾವ ಸ್ವೀಟ್ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಕೊಂಡು ತಿಂತೀರಾ? ಸ್ವೀಟ್ ತಿನ್ನೋದೇ ಕಡಿಮೆ, ಅದನ್ನು ತಿನ್ಬೇಕಂದ್ರೆ ನಿಮ್ಮ ಅತ್ತೆ ಮಾಡೋದ್ರಲ್ಲೇ ಕೊಬ್ಬರಿ ಮಿಠಾಯಿ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರಾ? ನಗ್ತಾ ಇದಾರ ಆಲ್ರೆಡಿ. ಅಂದರೆ ಏನು ಸ್ಪೆಷಲ್ ಆಗಿ ಮಾಡಿರ್ತಾರೆ ಕೊಬ್ಬರಿ ಮಿಠಾಯಿಲಿ? ಏನು ಗೊತ್ತಿಲ್ಲ, ಚೆನ್ನಾಗಿರುತ್ತೆ. ಮಿಠಾಯಿ ಇಷ್ಟ ಆಗತ್ತೆ ಅವ್ರು? ಬಟ್ ಅವ್ರು ಮಾಡಿದ ಕೊಬ್ಬರಿ ಮಿಠಾಯಿ ಇಷ್ಟ ಆಗುತ್ತೆ. ಕರೆಕ್ಟ್ ಆನ್ಸರ್. ನಿಮಗೆ ತುಂಬ ಇಷ್ಟ ಆಗುವಂಥ ಊರು ಯಾವುದು? ಮೈಸೂರು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ರೈಟ್ ಆನ್ಸರ್. ಮೈಸೂರು. ಓಕೆ. ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲೋ ಮಾತಾಡ್ಬೇಕಾದ್ರೆ ಹೇಳ್ಬಿಟ್ಟಿದ್ದಾರೆ. ತುಂಬ ಇಷ್ಟಪಡ್ತಾ ಇರ್ತಾಳೆ, ಅದಕ್ಕೆ ಹೇಳಿದ್ದು. ಓಕೆ. ಬೆಂಗಳೂರಲ್ಲಿ ನಿಮ್ಮ ಅತ್ತೆಗೆ ತುಂಬ ಇಷ್ಟ ಆಗುವಂಥ ರೆಸ್ಟೋರೆಂಟ್ ಯಾವುದು? ಎಲ್ಲಿಗೆ ಯಾವಾಗಲೂ ಹೋಗಬೇಕು ಅಂತ ಆಸೆ ಪಡ್ತಾರೆ? ಅಡಿಗಾಸ್ ಫುಡ್ ಇಷ್ಟನಾ? ಯಾಕೆ ಅಂತ ಅಂದ್ಕೊಂಡಿದ್ದೀನಿ. ಯೂಶಲಿ ಜಾಸ್ತಿ ಅಲ್ಲೇ ಹೋದರೆ ಅಲ್ಲೇ ಹೋಗೋದು. ಹಾಗಾಗಿ ಹೇಳಿದೆ. ಹೌದಾ? ಅದೊಂದು ತಪ್ಪಾಯ್ತು. ಶಾಂತಿ ಸಾಗರ್. ಅವ್ರು ಅಪರೂಪಕ್ಕೆ ಹೋದ್ರು ಶಾಂತಿ ಸಾಗರ್ಗೆ ಹೋಗ್ತಾರೆ ಅನ್ಸುತ್ತೆ. ಸಿಂಪಲ್ ಕ್ವೆಶನ್ ಕೇಳ್ತೀನಿ. ನಿಮ್ಮ ಅತ್ತೆ ನಾರ್ಮಲ್ ಆಗಿ ಪ್ರತಿದಿನ ಕೈಗೆ ಎಷ್ಟು ಬಳೆ ಹಾಕೊಳ್ತಾರೆ? ಅಂದರೆ ಒಂದೊಂದು ದಿನ ಒಂದೊಂದು ಥರ ಮ್ಯಾಚಿಂಗ್, ಯಾವ ಸೀರೆ ಇರುತ್ತೋ ಅದಕ್ಕೆ ಮ್ಯಾಚಿಂಗ್ ಹಾಕೊಂಡು ಹೋಗ್ತಾರೆ. ಜನರಲ್ ಆಗಿ ಅದು ಹೊರಗಡೆ ಹೋಗ್ಬೇಕಾದ್ರೆ, ಮನೇಲಿ ಇರಬೇಕಾದ್ರೆ? ಯೂಶಲಿ 4 to 6. ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಬಟ್ ಆದರೂ ಕೆಲವೊಂದು ಚಿಕ್ಕ ಚಿಕ್ಕ ಪ್ರಶ್ನೆಗಳ ಆಧಾರದ ಮೇಲೆ ಚೆನ್ನಾಗಿದೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದಲ್ಲ. ನಿಮ್ಗೇನು ಅನ್ನಿಸ್ತು? ಇಲ್ಲ, ನನಗಿಷ್ಟ ಆಯಿತು. ಅವ್ರೊಂಥರ ಹ್ಯಾಪಿ ಗೋ ಲಕ್ಕಿ, ನಮಗೆ ಸಿಂಪಲ್ ಆಗಿ ನಗ್ನಂತ ಖುಷಿಯಾಗಿರ್ತಾರೆ. ಓಕೆ ರೂಪಾ ಅವರೇ, ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಅವ್ರು ಮಾಡಿದಂಥ ಅಡುಗೆಗಳನ್ನೆಲ್ಲ ನೋಡ್ತಾ ಇದ್ರಿ. ಅವ್ರ ಕೋಆರ್ಡಿನೇಷನ್ ಬಗ್ಗೆ ನಾವು ಮಾತಾಡಿದ್ವಿ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ನೀವು ಜಡ್ಜ್ ಮಾಡಿದ್ದೀರಾ. ಅದ್ರ ಜೊತೆಗೆ ಅವ್ರು ಏನೇನು ತಪ್ಪು ಮಾಡಿದ್ರು ಅದನ್ನು ಕೂಡ ಜಡ್ಜ್ ಮಾಡಿ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳನೇ ಖುಷಿ ಆಯಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಇರೋದು. ಥ್ಯಾಂಕ್ಸ್ ಲಾಟ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹಾಗೆಯೇ
ನಾಳಿನ ಸಂಚಿಕೆಯಲ್ಲೂ ಕೂಡ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಶ್ವೇತಾ. ಬೆಸ್ಟ್ ಅತ್ತೆ ಸೊಸೆ ಕಾರ್ಯಕ್ರಮದಲ್ಲಿ ನಾನು ಎಷ್ಟೊಂದು ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡೋದನ್ನ ಕಲ್ತ್ಕೊಂಡೆ. ಎಸ್ಪೆಷಲಿ ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೆಣ್ಣು ಸಂಸಾರನ ಕಟ್ಟಕ್ಕೆ ಮಾತ್ರ ಮೀಸಲಾಗಿಲ್ಲ ಅಥವಾ ಅಡುಗೆ ಮನೆಗೆ ಮಾತ್ರ ಮೀಸಲಾಗಿಲ್ಲ, ಅವಳು ಸಮಾಜನ ಕೂಡ ಕಟ್ತಾಳೆ ಅನ್ನೋದಕ್ಕೆ ಎಕ್ಸಾಂಪಲ್ ಇವತ್ತು ಬಂದಂಥ ಅತ್ತೆ. ಅವರು ಅಡುಗೆ ಮನೇಲಿ ಅಡುಗೆನೂ ಮಾಡಿಕೊಂಡು ಮಕ್ಕಳನ್ನು ಸಾಕ್ಕೊಂಡು ಸಂಸಾರನೂ ನೋಡಿಕೊಂಡು ಸಮಾಜಕ್ಕೋಸ್ಕರನೂ ತಮ್ಮ ಸಮಯನ ಮುಡಿಪಾಗಿಟ್ಟು ಕೆಲಸ ಮಾಡ್ತಿದ್ದಾರೆ. ಈ ಥರ ಎಲ್ಲ ಅತ್ತೆ ಸೊಸೆಂದ್ರು ಪಾಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಈ ಟೀಮ್ಗೆ ಮತ್ತು ZTV ತಂಡಕ್ಕೆ ನನ್ನ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ.